ಕೇರಳದ ವಾಯನಾಡು ಜಿಲ್ಲೆಯ ಮೆಪ್ಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿತವಾಗಿದೆಯಲ್ಲ, ಅಲ್ಲಿ 19 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನೂ ಕೆಲವು ಕಡೆ ಈ ಗುಡ್ಡ ಕುಸಿತ ಸಂಭವಿಸಿದೆ. ಕೇವಲ ಮೆಪ್ಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಾತ್ರವಲ್ಲ, ಇನ್ನುಳಿದ ಕಡೆಗಳಲ್ಲೂ ಕೂಡ ಗುಡ್ಡ ಕುಸಿತವಾಗಿದೆ. ಮಣ್ಣಿನಡಿ ನೂರಾರು ಜನ ಸಿಲುಕಿರುವಂಥ ಸಾಧ್ಯತೆ ಇದೆ. ಮೆಪ್ಪಾಡಿ, ಮುಂಡಕೈ, ಚೂರಲ್ಮಾಲ ಬೆಟ್ಟದಲ್ಲಿ ಈ ಕಾರ್ಯಾಚರಣೆ ಸಾಗ್ತಾ ಇದೆ. NDRF, ಅರಕ್ಕೋನಂ ಅಲ್ಲಿನ ಸ್ಥಳೀಯ ರಕ್ಷಣಾ ತಂಡ ಅದು, ಆ ಪಡೆಯೂ ಕೂಡ ಅಲ್ಲಿದೆ. ಘಟನಾ ಸ್ಥಳದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ವಿದ್ಯುತ್ ಕಡಿತ ಮಾಡಲಾಗಿದೆ. ಯಾಕೆಂದರೆ ಇಡೀ ಗುಡ್ಡಗಳೇ ನೆಲಸಮವಾಗ್ತಾ ಇದ್ದಾವೆ. ಗುಡ್ಡ ಅಥವಾ ಬೆಟ್ಟಗುಡ್ಡದ ಪ್ರದೇಶದಲ್ಲಿರುವಂಥ ವಿದ್ಯುತ್ ಕಂಬಗಳು, ಆ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದ್ದೇ ಆದರೆ ಅಪಾಯ ಸಂಭವಿಸುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಸೊ ಹೀಗಾಗಿ ವಿದ್ಯುತ್ ಕಡಿತಗೊಳಿಸಲಾಗಿದೆ. ಕಾರ್ಯಾಚರಣೆಗೆ ಮಳೆರಾಯ ಅಡ್ಡಿಪಡಿಸ್ತಾ ಇದ್ದಾನೆ, ಅದು ಮುಂದುವರಿತಾ ಇದೆ. ಇದನ್ನು ಮ್ಯಾಸಿವ್ ಲ್ಯಾಂಡ್ ಸ್ಲೈಡ್ ಅಂತ ಕರೀತಾ ಇದೆ. ಈಗಾಗಲೇ ರೆಸ್ಕ್ಯೂ ಆಪರೇಷನ್ ಮುಂದುವರಿತಾ ಇದೆ. ನೋಡ್ತಾ ಇದ್ದೀರಿ, ಒಂದು ಜೀಪ್ ಹೇಗೆ ನುಜ್ಜುಗುಜ್ಜಾಗಿ ಹೋಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನುಜ್ಜುಗುಜ್ಜಾಗಿ ಹೋಗಿದೆ ಈ ಜೀಪ್, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸಿಲುಕೊಂಡಿದೆ. ನುಜ್ಜುಗುಜ್ಜಾಗಿ ಹೋಗಿರುವ ಜೀಪ್ ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ಧಾರಾಕಾರವಾಗಿ ಹರಿತಾ ಇರುವಂಥ ನದಿಯನ್ನು ಕೂಡ ನೋಡ್ತಾ ಇದ್ದೀರಿ ನೀವು. ನಿಜಕ್ಕೂ ಕೂಡ ಇದು ದಾರುಣ ಘಟನೆ, ಇದು ಭೀಕರ ಘಟನೆ. ಇದು ಇಂಥ ಘಟನೆ ಅಲ್ಲಿ ನಡೆದಿದೆ. ಅದನ್ನು ತಕ್ಷಣ ರಕ್ಷಣಾ ಕಾರ್ಯಾಚರಣೆ ಮಾಡಿ ಮಣ್ಣಿನ ಅವಶೇಷದಲ್ಲಿ ಸಿಲುಕಿರುವಂಥ ವ್ಯಕ್ತಿಗಳನ್ನು ಕರೆತರೋದು ಬಹಳ ದೊಡ್ಡ ಚಾಲೆಂಜ್ ಇದೆ. 250 ಜನ ಇದ್ದಾರೆ ಅಲ್ಲಿ. ಅಗ್ನಿಶಾಮಕ ದಳ ಇದೆ, ಸಿವಿಲ್ ಡಿಫೆನ್ಸ್ ಇದೆ, NDRF ಇದೆ, ಲೋಕಲ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸ್ಗಳಿದ್ದಾವೆ, SDRF ಇದೆ. ಹೀಗೆ ಅನೇಕ ತಂಡಗಳು ಕೂಡ ಅಲ್ಲಿ ತೆರಳಿದ್ದಾವೆ. ಇಷ್ಟೆಲ್ಲ ತಂಡ 250 ಜನ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ರು ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ, ಅನೇಕ ರಸ್ತೆ ಉದ್ದಕ್ಕೂ ಕೂಡ ಬೆಟ್ಟಗುಡ್ಡಗಳು ಕುಸಿದಿದ್ದಾವೆ. ನೀವು ರಸ್ತೆ ಸಂಪರ್ಕ ಅಥವಾ ರಸ್ತೆ ಮಾರ್ಗವಾಗಿ ಅಲ್ಲಿಗೆ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ, ರಸ್ತೆ ಮಾರ್ಗವಾಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಸೇನಾಪಡೆಯ ಅಥವಾ ಇಂಡಿಯನ್ ಏರ್ಫೋರ್ಸ್ನ 2 ರಕ್ಷಣಾ ಹೆಲಿಕಾಪ್ಟರ್ಗಳನ್ನು ಕಳಿಸಲಾಗ್ತಾ ಇದೆ. ಆ ಸ್ಥಳಗಳ ವೀಕ್ಷಣೆ ಮಾಡಿ ತುರ್ತು ಮತ್ತು ಅಗತ್ಯ ಇರೋ ಕಡೆಗಳಲ್ಲಿ ಸೇನೆಯ ಸದಸ್ಯರನ್ನು ಕಳಿಸ್ಬೇಕು, ರಕ್ಷಣೆ ಮಾಡಬೇಕು ಅನ್ನೋದು ಅಲ್ಲಿನ ಕಾರ್ಯಾಚರಣೆಯ ಭಾಗವಾಗಿದೆ. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಸೇನಾ ಹೆಲಿಕಾಪ್ಟರ್ಗಳು ಅಲ್ಲಿಗೆ ಬಂದು ತಲುಪುತ್ತೆ. ನಿಜಕ್ಕೂ ಕೂಡ ಇದು ಅಚ್ಚರಿಯ ಅಥವಾ ಆಘಾತಕಾರಿಯ ಘಟನೆ. ಇದು ಅಂಥ ಮಳೆಯಲ್ಲೂ ಕೂಡ ನೋಡ್ತಾ ಇದ್ದೀರಿ ನೀವು, ಆ ವ್ಯಕ್ತಿಯ ಹರಸಾಹಸವನ್ನು ನೋಡ್ತಾ ಇದ್ದೀರಿ. ಯಾಕೆಂದರೆ ಮಣ್ಣಿನ ಅವಶೇಷದಲ್ಲಿ ಎಷ್ಟು ಜನ ಸಿಲುಕಿದ್ದಾರೋ ಅನ್ನೋ ಅಂದಾಜು ಈಗಲೂ ಕೂಡ ಇಲ್ಲ. ಸೊ ಹೀಗಾಗಿ ಆ ಒಂದು ನೆಚ್ಚಣಿಕೆಯನ್ನು ಬಳಸಲಾಗ್ತಾ ಇದೆ. ಹರಿಯುವ ನೀರಿನ ದಾಟಿ ಅಲ್ಲಿ ಹೋಗಿ ಹಗ್ಗವನ್ನು ಕಟ್ಟಿ, ಜಾರುವಂಥ ಮಣ್ಣಿನಲ್ಲಿ ಹಗ್ಗವನ್ನು ಕಟ್ಟಿ ನಿಧಾನಕ್ಕೆ ಎಲ್ಲಿ ಅಪಾಯ ಸಂಭವಿಸಿದೆಯೋ ಆ ಘಟನಾ ಸ್ಥಳಗಳಿಗೆ ತೆರಳುವಂಥ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಅನೇಕ ಅವಾಂತರಗಳು, ಅನೇಕ ರೀತಿಯ ಅವಘಡಗಳು ಸಂಭವಿಸ್ತಾ ಇದೆ ಮಳೆಯ ಕಾರಣಕ್ಕಾಗಿ. ಇದು ಆ ಎಲ್ಲ ಅವಘಡಗಳ ಪೈಕಿ ಅತಿ ದೊಡ್ಡ ಮತ್ತು ಭೀಕರತೆಯನ್ನು ತಂದಿರುವಂಥ ಘಟನೆ ಇದು. 19 ಜನ ಮೃತಪಟ್ಟಿದ್ದಾರೆ. ಬಟ್ ಸಾವಿನ ಸಂಖ್ಯೆ ಹೆಚ್ಚಳವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ವಾಯನಾಡು ಜಿಲ್ಲೆಯ ಈ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ವಾಯನಾಡು ಭೂಕುಸಿತ ಪ್ರಕರಣದಲ್ಲಿ ಸತ್ತವರ ಸಂಖ್ಯೆ 24ಕ್ಕೆ ಏರಿಕೆ. ಇದುವರೆಗೂ 24 ಶವಗಳನ್ನು ಹೊರತೆಗೆಯಲಾಗಿದೆ NDRF ಸಿಬ್ಬಂದಿಯಿಂದ. 2 ಮಕ್ಕಳು, ಆ ಶವಗಳನ್ನು ಹೊರತೆಗೆದು ಸ್ಥಳಾಂತರ ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ ಜೋರಾದ ಮಳೆ ಅಡ್ಡಿಪಡಿಸ್ತಾ ಇದೆ. ವಾಯನಾಡು ಭೂಕುಸಿತ ಪ್ರಕರಣದಲ್ಲಿ ಸತ್ತವರ ಸಂಖ್ಯೆ 24ಕ್ಕೆ ಏರಿಕೆ. ಮೆಪ್ಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಂಥ ದುರ್ಘಟನೆಯಲ್ಲಿ ಚೂರಲಮಾಲ ಹಾಗೂ ಮುಂಡಕೈ, ಮೆಪ್ಪಾಡಿ, ಮುಂಡಕೈ, ಚೂರಲ್ಮಾಲ ಬೆಟ್ಟದಲ್ಲಿ ನಡೆದಿರುವಂಥ ಅಪ್ಡೇಟ್ಸ್ ಇದು ಕೇವಲ ಈ ಭಾಗದಲ್ಲಿ ಮಾತ್ರವಲ್ಲ, ಇನ್ನೂ ಕೆಲವು ಕಡೆ
ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೆಲವು ಕಡೆ ಗುಡ್ಡ ಕುಸಿತವಾಗಿದೆ ಅಂತ ಹೇಳಲಿಕ್ಕೆ ಆಗ್ತಾ ಇದೆ, ಅಪ್ಡೇಟ್ ಸಿಗ್ತಾ ಇದೆ. ಬಟ್ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಈಗಷ್ಟೇ ಅಲ್ಲಿನ ಸಚಿವರೊಬ್ಬರು ಮಾತನಾಡ್ತಾ ಹೇಳ್ತಾ ಇದ್ರು, ಬೆಟ್ಟ ಗುಡ್ಡಗಳ ಆ ಪ್ರದೇಶದಲ್ಲಿ ಅತ್ಯಂತ ದಟ್ಟವಾದ ಕಾಡು ಪ್ರದೇಶ, ದುರ್ಗಮ ಹಾದಿ ಇದೆ. ಆ ದುರ್ಗಮ ಹಾದಿಯನ್ನು ಸವೆಸೋದು, ಕ್ರಮಿಸೋದು, ಆ ಘಟನಾ ಸ್ಥಳಕ್ಕೆ ರೀಚ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಎಲ್ಲ ರಸ್ತೆಯಾಗಿ ಉಳಿದುಕೊಂಡಿಲ್ಲ. ರಸ್ತೆಗಳ ಮೇಲೆ ಗುಡ್ಡ ಕುಸಿತವಾಗಿದೆ, ರಸ್ತೆಯ ಸ್ವರೂಪವನ್ನೇ ಕಳೆದುಕೊಂಡಿದ್ದಾವೆ. ಮನೆಗಳು ಆ ಅಪಾರ ಪ್ರಮಾಣದ ಬೃಹದಾಕಾರದ ಗುಡ್ಡ ಕುಸಿತವಾಗಿರುವ ಹಿನ್ನೆಲೆ ಮನೆಗಳೆಲ್ಲವೂ ಕೂಡ ನೆಲಸಮವಾಗಿದ್ದಾವೆ. ಆ ಮನೆಗಳಲ್ಲಿ ಸಿಲುಕಿರುವಂಥ ಜನರ ಸಂಖ್ಯೆ ಎಷ್ಟು ಅನ್ನೋದು ಅಂದಾಜಿಗೂ ಸಿಗ್ತಾ ಇಲ್ಲ. ನಿಜಕ್ಕೂ ಕೂಡ ಇದು ದೊಡ್ಡ ಆಘಾತವನ್ನು ತಂದಿರುವಂಥ ಘಟನೆ. ನೋಡ್ತಾ ಇದ್ದೀರಿ, ಒಬ್ಬ ವ್ಯಕ್ತಿ ರಕ್ಷಣಾ ಭಾಗದಲ್ಲಿರುವಂಥ ಅಥವಾ ರಕ್ಷಣಾ ಕಾರ್ಯಾಚರಣೆಯಲ್ಲಿರುವಂಥ ವ್ಯಕ್ತಿ ಜಾರಿ ಬೀಳುವಂಥ ದೃಶ್ಯವನ್ನು ನೋಡಿದ್ರಿ. ಈಗ ಇದು ಕೇರಳದ ವಾಯನಾಡು ಮೆಪ್ಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂಥ ದುರ್ಘಟನೆಯ ಅಪ್ಡೇಟ್ಸ್ ಇದು. ಇಲ್ಲಿಯವರೆಗೂ 19 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ 24 ಜನಕ್ಕೆ, ಅಂದರೆ ಇನ್ನೂ 5 ಜನ ಎಕ್ಸ್ಟ್ರಾ ಆಗಿದೆ. ಈಗ ಅಲ್ಲಿಗೆ ಮೆಪ್ಪಾಡಿಯ ಆ ಭಾಗದಲ್ಲಿ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು ಮಲಪ್ಪುರಂ ಪ್ರದೇಶದಲ್ಲೂ ಕೂಡ ಇಂಥ ಘಟನೆಗಳು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆ ಪ್ರದೇಶಗಳಿಗೆ ಹೇಗೆ ರೀಚ್ ಆಗ್ತಾರೆ ಅನ್ನೋದೇ ಈಗ ಸವಾಲು.